ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಗಣಿತ ವರ್ಗ ಮತ್ತು ಘನ ಅನ್ನುವಂತಹ 1ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣೆಯನ್ನ ನೋಡೋಣ. ಇಲ್ಲಿ ಕೆಲವೊಂದು ಒಗಟುಗಳನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಪುಟ ಸಂಖ್ಯೆ 1 ರಿಂದ 5ರವರೆಗಿನ ಪುಟ ಸಂಖ್ಯೆಯಲ್ಲಿರುವಂತಹ ಮಾಹಿತಿಯ ವಿವರಣೆಯನ್ನ ನಾನು ನೀಡ್ತಾ ಇದ್ದೇನೆ. ಈಗಾಗಲೇ ಇಲ್ಲಿಗೆ 2 ಅಭ್ಯಾಸಗಳು ಅಂದ್ರೆ ಕಂಡು ಹಿಡಿಯಿರಿ ಅಂತಕ್ಕಂಥವು 2 ಇವೆ. ಆ 2 ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆಗಳು, ಕಂಡುಹಿಡಿಯಿರಿ ಅಂದ್ರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂತಹ 2 ಕಂಡುಹಿಡಿಯಿರಿ. ಅವೆರಡಕ್ಕೂ ಕೂಡ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಕೂಡ ಇರುತ್ತೆ. ಅದೇ ರೀತಿ ಈ ಘಟಕದ ಒಂದು ಕಿರು ಪರೀಕ್ಷೆ ಅಂದ್ರೆ ಟೆಸ್ಟ್ ಪೇಪರ್ ವಿತ್ ಆನ್ಸರ್ಸ್ ಅನ್ನುವಂಥದ್ದು ಕೂಡ ಒಂದು ಲಿಂಕ್ ಇದೆ. ಅದನ್ನು ಕೂಡ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೂಡ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ಈಗ ರಾಣಿ ರತ್ನಮಂಜರಿಯ ಒಂದು ಒಗಟಿದೆ. ಆ ಒಗಟನ್ನು ಬಿಡಿಸೋಣ. ರಾಣಿ ರತ್ನಮಂಜರಿಯು ತನ್ನ ಬಳಿ ಇರುವ ರತ್ನಗಳ ಅಮೂಲ್ಯ ಕಲ್ಲುಗಳು ಸಂಪತ್ತನ್ನು ವಿವರಿಸುವ ಒಂದು ವೀಲನ್ನು ಬರೆದಿದ್ದಳು, ಅಂದ್ರೆ ವೀಲನ್ನು ಬರೆದಿಟ್ಟಿದ್ದಳು. ಅದರಲ್ಲಿ ಒಂದು ಒಗಟು ಇತ್ತು. ಅದರಲ್ಲಿ ಏನಿತ್ತು? ಒಂದು ಒಗಟ. ಆಕೆಯ ಮಗ ಕೊಯಿಸ್ನಮ್ ಮತ್ತು ಅವಳ 99 ಸಂಬಂಧಿಕರನ್ನು ರಾಣಿಯ ಬರೆದ ವೀಲನ್ನು ಓದಲು ಆಹ್ವಾನಿಸಲಾಗಿತ್ತು. ತನ್ನ ಎಲ್ಲಾ ರತ್ನಗಳನ್ನು ತನ್ನ ಮಗನಿಗೆ ಕೊಡಲು ಅವಳು ಬಯಸಿದ್ದಳು. ಆದರೆ ಹಾಗೆ ಮಾಡಿದರೆ ಅವಳ ಎಲ್ಲಾ ಸಂಬಂಧಿಕರು ಕೊಯಿಸ್ನಮನನ್ನು ಸದಾ ಪೀಡಿಸುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಒಗಟನ್ನು ಬಿಡಿಸಲು ಅಗತ್ಯವಿರುವ ತಿಳುವಳಿಕೆಯನ್ನು ಮಗನಿಗೆ ನೀಡಿರುವುದಾಗಿ ಭಾವಿಸಿದ್ದಳು. ಅವಳು ತನ್ನ ಉಯಿಲಿನಲ್ಲಿ ಈ ಕೆಳಗಿನ ಟಿಪ್ಪಣಿಯನ್ನು ಬರೆದಿದ್ದಳು. ಅಂದ್ರೆ ರಾಣಿ ರತ್ನಮಂಜರಿಯು ತನ್ನಲ್ಲಿರುವಂತಹ ರತ್ನ ಅಮೂಲ್ಯ ವಸ್ತುಗಳನ್ನ ತನ್ನ ಮಗನಿಗೆ ಕೊಡಬೇಕಾಗಿತ್ತು. ಆದರೆ ಹಾಗೆ ಕೊಟ್ಟಾಗ ಆ ಉಳಿದಿರ್ತಕ್ಕಂಥ ಸಂಬಂಧಿಕರು ಮಗನಿಗೆ ಸದಾ ಪೀಡಿಸಬಹುದು ಅನ್ನುವ ಉದ್ದೇಶದಿಂದ ಅಲ್ಲಿ ಒಂದು ಒಗಟನ್ನ ಕೊಡುವುದರ ಮೂಲಕ ಆ ಒಗಟನ್ನ ಯಾರು ಬಿಡಿಸುತ್ತಾರೆಯೋ ಅವನು ಮಗ ಮತ್ತು 99 ಸಂಬಂಧಿಕರನ್ನ ಆ ಒಂದು ವೀಲನ್ನ ಓದುವಾಗ ಅವರನ್ನ ಆಹ್ವಾನಿಸಲಾಗಿತ್ತು. ಆ ವೀಲನ್ನ ಅಲ್ಲಿ ಓದ್ತಾ ಇದ್ರು. ಅಂದ್ರೆ ಈಗಾಗಲೇ ಮಗನಿಗೆ ಆ ಒಂದು ಮಾಹಿತಿಯನ್ನ, ಅಂದ್ರೆ ಒಗಟುಗಳನ್ನು ಬಿಡಿಸುವ ಮಾಹಿತಿಯನ್ನು ಈಗಾಗಲೇ ಗೊತ್ತಿದೆ ಅಂತಕ್ಕಂಥದ್ದು, ಅಂದ್ರೆ ಆ ಮಗನು ಬಿಡಿಸ್ತಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅವರಿಗೆ ತಿಳಿದಿತ್ತು. ಆ ವೀಲನ್ನಲ್ಲಿ ಏನಿತ್ತು ಅಂತಕ್ಕಂಥದ್ದು, ವೀಲಲ್ಲಿ ಏನಿತ್ತು? ನಾನು ಒಂದು ಒಗಟನ್ನ ರಚಿಸಿದ್ದೇನೆ, ನಿಮ್ಮಲ್ಲಿ 100 ಮಂದಿಯು ಏಕಕಾಲದಲ್ಲಿ ಉತ್ತರಿಸಿದೆ. ಮಗ ಮತ್ತು 99 ಮಂದಿ ಸಂಬಂಧಿಕರನ್ನ ಅಲ್ಲಿ ಕರೆಸಲಾಗಿತ್ತು. ನೀವು ಆಗ ರತ್ನಗಳನ್ನು ಸಮನಾಗಿ ಹಂಚಿಕೊಳ್ಳುತ್ತೀರಿ. ಅಂದ್ರೆ ಏಕಕಾಲದಲ್ಲಿ 100 ಜನರು, 99 ಪ್ಲಸ್ 1, 100 ಜನರು ಏಕಕಾಲದಲ್ಲಿ ಉತ್ತರಿಸಿದ್ದೆ ಆದರೆ ಎಲ್ಲಾ ಒಂದು ರತ್ನಗಳು ಅಂದ್ರೆ ವಜ್ರ ವೈಡೂರ್ಯಗಳನ್ನು ಸಮನಾಗಿ ಹಂಚಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಮೊದಲಿಗರಾದರೆ, ಅಂದ್ರೆ ಫಸ್ಟ್ ಯಾರು ಆ ಸಮಸ್ಯೆಗೆ ಪರಿಹಾರವನ್ನು ನೀಡ್ತೀರಿ, ಆಗ ಸಂಪೂರ್ಣವಾಗಿ ಎಲ್ಲಾ ರತ್ನಗಳು ನಿಮ್ಮದೇ ಆಗುತ್ತವೆ. ಅಂದ್ರೆ ಫಸ್ಟ್ ಬಿಡಿಸಿದ್ರೆ ಎಲ್ಲರಿಗಿಂತ ಮೊದಲು ಬಿಡಿಸಿರ್ತಕ್ಕಂಥವ್ರಿಗೆ ಪೂರ್ತಿ ಕಂಪ್ಲೀಟ್ ಆಗಿಬಿಡುತ್ತೆ. ಅಥವಾ ಎಲ್ಲರೂ ಎಟ್ ಎ ಟೈಮ್ ನೀವು ಆ ಪರಿಹಾರವನ್ನ, ಉತ್ತರವನ್ನ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮನಾಗಿ ಹಂಚುತ್ತೇನೆ ಅನ್ನುವಂಥದ್ದು ಆ ವೀಲ್ ನಲ್ಲಿ ಬರೆದಿತ್ತು. ಸಚಿವರು ಕೊಯಿಸ್ನಮ್ ಮತ್ತು ಅವರ 99 ಸಂಬಂಧಿಕರನ್ನು ಅರಮನೆಯಲ್ಲಿರುವ 100 ಲಾಕರ್ಗಳನ್ನು ಹೊಂದಿರುವ ರಹಸ್ಯ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಏನಿತ್ತು ಅಂತಂದ್ರೆ, ನಂತರ ಸಚಿವರು ಅದನ್ನ ವಿವರಣೆಯನ್ನ ಕೊಟ್ಟರು. ಒಟ್ಟು 100 ಲಾಕರ್ಗಳು, 100 ಜನರಿದ್ರು. ಪ್ರತಿಯೊಬ್ಬ ವ್ಯಕ್ತಿಗೂ 1 ರಿಂದ 100ರವರೆಗಿನ ಸಂಖ್ಯೆಯನ್ನ ನೀಡಲಾಗಿದೆ. ಎಲ್ಲ ವ್ಯಕ್ತಿಗಳಿಗೆ ಪರ್ಸನ್ 1, 2, 3, 4 ಅಂತ ಈ ರೀತಿಯಾಗಿ ನೀಡಲಾಗಿತ್ತು. ಇಲ್ಲಿ ಮೊದಲನೇ ವ್ಯಕ್ತಿ ಪ್ರತಿಯೊಂದು ಲಾಕರ್ ಅನ್ನು ತೆರೆಯುತ್ತಾನೆ. ಅಂದ್ರೆ ಅವೆಲ್ಲ ಏನಿದ್ದು ಮೊದಲ ಲಾಕರ್ಗಳು ಕ್ಲೋಸ್ ಇದ್ದು. ಆ ಕ್ಲೋಸ್ ಇರ್ತಕ್ಕಂಥ ಲಾಕರ್ಗಳು 1ನೇ ವ್ಯಕ್ತಿ, ಫಸ್ಟ್ ನಂಬರ್ ಇರ್ತಕ್ಕಂಥ ವ್ಯಕ್ತಿ ಯಾರಿರ್ತಾನ ಆ ಎಲ್ಲ ಕ್ಲೋಸ್ ಇರುವಂತವುಗಳನ್ನ, ಆ ಲಾಕರ್ಗಳನ್ನ ಏನ್ ಮಾಡ್ತಾನ? ತೆಗೆಯುತ್ತಾನೆ. 2ನೇ ವ್ಯಕ್ತಿ ಏನಿದ್ದನು, 2ನೇ ವ್ಯಕ್ತಿ ಪ್ರತಿ 2ನೇ ಲಾಕರ್ ಅನ್ನ, ಅಂದ್ರೆ 2, 4, 6, 8, 10, 12 ಟಾಗಲ್, ಅಂದ್ರೆ ಲಾಕರ್ ತೆರೆದಿದ್ದರೆ ಅದನ್ನು ಮುಚ್ಚುತ್ತಾನೆ, ಲಾಕರ್ ಮುಚ್ಚಿದ್ದರೆ ಅದನ್ನು ತೆರೆಯುತ್ತಾನೆ. 2ನೇ ವ್ಯಕ್ತಿ ಏನ್ ಮಾಡ್ತಾನ? 2 ಲಾಕರ್ಗಳನ್ನ ಬಿಟ್ಟು, ಅಂದ್ರೆ ಒಂದು ಬಿಟ್ಟು ಒಂದು, ಅಂದ್ರೆ 2, 4, 6 ಈ ರೀತಿ. ಅದೇ ರೀತಿ 3ನೇ ವ್ಯಕ್ತಿ ಪ್ರತಿ 3ನೇ ಲಾಕರ್ ಅನ್ನು ಟಾಗಲ್, ಅಂದ್ರೆ 3ನೇ, 6ನೇ, 9ನೇ ಮತ್ತು ಹೀಗೆ ಮಾಡುತ್ತಾನೆ. ಅಂದ್ರೆ ತೆರೆದಿದ್ದರೆ ಮುಚ್ಚುತ್ತಾನೆ, ಮುಚ್ಚಿದ್ದರೆ ತೆರೀತಾನೆ. ಹೀಗೆ 100 ಜನರು ಸರದಿ ಬರುವವರೆಗೂ ಈ ಕ್ರಮವನ್ನ ಮುಂದುವರಿಯುತ್ತದೆ ಅಂತ. ಕೊನೆಯಲ್ಲಿ ಕೆಲವು ಲಾಕರ್ಗಳು ಮಾತ್ರ ತೆರೆದಿರ್ತವೆ. ತೆರೆದ ಲಾಕರ್ಗಳಲ್ಲಿ ಸುರಕ್ಷಿತವಾಗಿರುವ ಕೋಡ್ ಅದೃಷ್ಟಶಾಲಿಗೆ ತಿಳಿಯುತ್ತದೆ ಅಂತ. ತೆರೆದ ಲಾಕರ್ಗಳಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಕೋಡ್ ಏನಾಗಿರುತ್ತೆ? ಅದೃಷ್ಟಶಾಲಿಗೆ ತಿಳಿದಿರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಕೊಯಿಸ್ನಮನು ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲೇ ಕೊನೆಯಲ್ಲಿ ಯಾವ ಲಾಕರ್ಗಳು ತೆರೆಯುತ್ತವೆ ಎಂದು ಈಗಾಗಲೇ ತನಗೆ ತಿಳಿದಿದೆ ಎಂದುಕೊಳ್ಳುತ್ತಾನೆ. ಅವನು ಉತ್ತರವನ್ನು ಹೇಗೆ ಕಂಡುಕೊಂಡನು ಅಂತಕ್ಕಂಥ, ಪ್ರತಿ ಲಾಕರ್ನ್ನು ಎಷ್ಟು ಬಾರಿ ಟಾಗಲ್ ಮಾಡಿದೆ ಎಂಬುದನ್ನ ಕಂಡು ಹಿಡಿಯಿರಿ ಅಂತಕ್ಕಂಥ ಇದೆ. ಇಲ್ಲಿ ನಾನು ಕೆಲವೊಂದು ಇದು ತೆಗೆದುಕೊಂಡಿನಿ, ಅದನ್ನ ತಾವು ನೋಡಿದಾಗ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಇಲ್ಲಿ
ನಾನು 20 ಜನರನ್ನು ತೆಗೆದುಕೊಂಡೇನೆ, ಅಂದ್ರೆ ಪರ್ಸನ್ಸ್ 20 ತೆಗೆದುಕೊಂಡೇನೆ. ಫಸ್ಟ್ ಎಲ್ಲಾ ಲಾಕರ್ಗಳು ಕ್ಲೋಸ್ ಇದ್ದು ಫಸ್ಟ್ ಒಂದನೇ ಪರ್ಸನ್ ಏನ್ ಮಾಡ್ತಾನೆ, ಅದನ್ನ ಓಪನ್ ಅನ್ನ ಮಾಡುತ್ತಾನೆ. ಒಂದನೇ ಪರ್ಸನ್ ಏನ್ ಮಾಡೋನು, ಅದನ್ನ ಓಪನ್ ಮಾಡೋನು. ನೆಕ್ಸ್ಟ್ ಒಂದನೇ ವ್ಯಕ್ತಿ ಇದನ್ನ ಓಪನ್ ಮಾಡೋನು. ಇದು ಎಲ್ಲವುಗಳನ್ನ ಓಪನ್ ಮಾಡ್ತಾ ಹೋಗ್ತಾನೆ. ಓಪನ್ 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 ಅನ್ನ ಮಾಡ್ತಾ ಇರ್ತಾನೆ. ಈಗ ಫಸ್ಟ್ ವ್ಯಕ್ತಿ ಎಲ್ಲ ಕಂಟಿನ್ಯೂ ಆಗಿ ಎಲ್ಲವುಗಳನ್ನು 100ಕ್ಕೆ 100 ಕೂಡ ಇದೇ ರೀತಿಯಾಗಿ ಓಪನ್ 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 ಅನ್ನ ಮಾಡ್ತಾ ಹೋಗಿರ್ತಾನೆ. ಅಂದ್ರೆ ಅವನಿಗೆ ಯಾವುದೇ ಮಿಸ್ ಮಾಡುವ ಹಾಗಿಲ್ಲ, ಪ್ರತಿಯೊಂದನ್ನ ಅವನು ಓಪನ್ ಅನ್ನ ಮಾಡಿರ್ತಾನೆ. ಇದು ಒಂದನೇ ವ್ಯಕ್ತಿದಾಯ್ತು. ಇನ್ನು ಎರಡನೇ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಪ್ರತಿಯೊಂದು ಲಾಕರ್ ಅನ್ನ ಒಂದೊಂದು ಬಿಟ್ಟು, ಅಂದ್ರೆ ಎರಡನೇ ಲಾಕರ್ ಅನ್ನು ಮಾತ್ರ, ಅಂದ್ರೆ ಇದು ಎರಡನೇ ಲಾಕರ್ ಓಪನ್ ಇತ್ತು, ಇದನ್ನ ಕ್ಲೋಸ್ ಮಾಡ್ತಾನ. ಮತ್ತೆ ನೆಕ್ಸ್ಟ್ ಒಂದ್ ಬಿಟ್ಟು ನಾಲ್ಕನೇ ಲಾಕರ್ ಇದು ಓಪನ್ ಇದ್ದರೆ ಕ್ಲೋಸ್, ಕ್ಲೋಸ್ ಇದ್ದರೆ ಅದನ್ನ ಓಪನ್ ಮಾಡ್ತಾನೆ. ಅದೇ ರೀತಿ ಆರನೇದು ಇದನ್ನ ಕ್ಲೋಸ್ ಮಾಡ್ತಾನೆ, ಓಪನ್ ಇದೆ ಕ್ಲೋಸ್. ಎಂಟನೇದು ಓಪನ್ ಇದೆ, ಇದನ್ನ ಕ್ಲೋಸ್ ಮಾಡ್ತಾನೆ. ಓಪನ್ ಇದ್ರೆ ಕ್ಲೋಸ್, ಕ್ಲೋಸ್ ಇದ್ರೆ ಓಪನ್. ಹತ್ತನೇದು ಓಪನ್ ಇದೆ, ಅದನ್ನ ಕ್ಲೋಸ್ ಮಾಡ್ತಾನೆ. ಇದೇ ರೀತಿ ಮೂರನೇ ವ್ಯಕ್ತಿ ಮತ್ತೆ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಮೂರು ಅಂದ್ರೆ ಮೊದಲ ಇಲ್ಲಿ ಏನಿದೆ ಓಪನ್ ಇದೆ, ಇದನ್ನ ಕ್ಲೋಸ್ ಮಾಡ್ತಾನೆ. 6 ಇದು ಓಪನ್ ಆಗಿದೆ, ಕ್ಲೋಸ್ ಆಗಿದೆ. ಈಗ ಮತ್ತೆ ಏನ್ ಮಾಡೋದು, ಇದನ್ನ ಓಪನ್ ಮಾಡೋದು. ಮತ್ 3, 6, 9 ಈಗ ಓಪನ್ ಇದೆ, ಇದನ್ನ ಕ್ಲೋಸ್ ಮಾಡ್ತಾನೆ. ಮತ್ತು 12ನೇದು ಮೂರು ಬಿಟ್ಟು, ಅಂದ್ರೆ ಫಸ್ಟ್ 3, 6, 9 ನೆಕ್ಸ್ಟ್ 12 ಇದು ಕ್ಲೋಸ್ ಇದೆ, ಇದನ್ನ ಏನ್ ಮಾಡ್ತಾನವ ಓಪನ್ ಮಾಡ್ತಾನೆ. 12 ಆದ ನಂತರ 15 ಇದು ಓಪನ್ ಇದೆ, ಕ್ಲೋಸ್ ಅನ್ನ ಮಾಡ್ತಾನೆ. ಆದ ನಂತರ 18 ಕ್ಲೋಸ್ ಇದೆ, ಇದನ್ನ ಓಪನ್ ಮಾಡ್ತಾನೆ. ಈ ರೀತಿಯಾಗಿ ಒಟ್ಟು 100ರವರೆಗೆ ನಾನು 20 ಮಾತ್ರ ತೆಗೆದುಕೊಂಡಿದ್ದೀನಿ. ಈಗ ನಾಲ್ಕನೇ ವ್ಯಕ್ತಿ ಬರ್ತಾನೆ. ನಾಲ್ಕನೇ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೆ 4 ಅಂದ್ರೆ ಫಸ್ಟ್ 4 ಇಲ್ಲಿ ಏನಿದೆ ಓಪನ್ ಇದೆ, ಕ್ಲೋಸ್ ಇದೆ, ಅಂದ್ರೆ ಈಗ ಏನ್ ಮಾಡ್ತಾನವ ಓಪನ್ ಅನ್ನ ಮಾಡ್ತಾನೆ. ಎಂಟನೇದು ಓಪನ್ ಇದೆ, ಕ್ಲೋಸ್ ಇದೆ, ಮತ್ತೆ ಇದನ್ನ ಏನ್ ಮಾಡ್ತಾನೆ ಅವನು ಕ್ಲೋಸ್ ಮಾಡ್ತಾನೆ. ಅದೇ ರೀತಿ 12 4, 8, 12 ಓಪನ್ ಇದೆ, ಕ್ಲೋಸ್ ಆಗಿದೆ, ಓಪನ್ ಆಗಿದೆ, ಮತ್ತೆ ಇದನ್ನ ಕ್ಲೋಸ್ ಮಾಡ್ತಾನೆ. ಮತ್ತೆ 12 ಆದ ನಂತರ 16 ಓಪನ್ ಇದೆ, ಕ್ಲೋಸ್ ಇದೆ, ಮತ್ತೆ ಇದನ್ನ ಓಪನ್ ಮಾಡ್ತಾನೆ. ಅದೇ ರೀತಿ 20ನೇದು ಓಪನ್ ಇದೆ, ಕ್ಲೋಸ್ ಇದೆ, ಮತ್ತೆ ಏನ್ ಮಾಡ್ತಾನೆ ಅವನು ಓಪನ್ ಅನ್ನ ಮಾಡ್ತಾನೆ. ಇದೇ ರೀತಿ ಈಗ 5 ವ್ಯಕ್ತಿಗಳನ್ನ ತೆಗೆದುಕೊಳ್ಳೋಣ. ಇಲ್ಲಿ 5ನೇ ವ್ಯಕ್ತಿ ಏನ್ ಮಾಡ್ತಾನೆ, ಮತ್ತೆ ಅದನ್ನ ನೋಡ್ತಾನೆ. ಅಂದ್ರೆ 5, 10, 15, 20 5ನೇದು ಇಲ್ಲಿ ಓಪನ್ ಇದೆ, ಓಪನ್ ಇದ್ರೆ ಕ್ಲೋಸ್, ಕ್ಲೋಸ್ ಇದ್ರೆ ಓಪನ್, ಇದು ಕ್ಲೋಸ್ ಮಾಡ್ತಾನೆ. 10 ಓಪನ್ ಇದೆ, ಕ್ಲೋಸ್ ಇದೆ, ಮತ್ತೆ ಏನ್ ಮಾಡ್ತಾನೆ ಇವನು ಅದನ್ನ ಓಪನ್ ಮಾಡ್ತಾನೆ. ಅದೇ ರೀತಿ 15 ಓಪನ್ ಇದೆ, ಕ್ಲೋಸ್ ಇದೆ, ಮತ್ತೆ ಅದನ್ನ ಓಪನ್ ಮಾಡ್ತಾನೆ. 20ನೇದು ಓಪನ್ ಇದೆ, ಕ್ಲೋಸ್ ಇದೆ, ಓಪನ್ ಇದೆ, ಮತ್ತೆ ಅದನ್ನ ಕ್ಲೋಸ್ ಅನ್ನ ಮಾಡ್ತಾನೆ. ಇದೇ ರೀತಿ ಹೀಗೆ ಇವು ಲಾಕರ್ಗಳ ನಂಬರ್ ಇವೆ, ವ್ಯಕ್ತಿಗಳ ನಂಬರ್ಗಳಿವೆ. ಇಲ್ಲಿ ನೋಡಿ ಇದೇ ರೀತಿ 10 ಆದ ನಂತರ 11 ಹೋದಾಗ ಇಲ್ಲಿ ವಾಪಸ್ ಹಿಂದ್ಗಡೆ ಬಂದು ಯಾವ್ದು ಲಾಕರ್ಗಳನ್ನು ಓಪನ್ ಮಾಡುವಂತಿಲ್ಲ. ಕಾರಣ 10 ಆದ್ಮೇಲೆ ಮುಂದೆ 10 ಸಂಖ್ಯೆಗಳನ್ನ ಬಿಟ್ಟು ಹೋಗ್ಬೇಕು. 11 ಆದ್ಮೇಲೆ 11 ಸಂಖ್ಯೆಗಳನ್ನ ಬಿಟ್ಟು ಹೋಗ್ಬೇಕು. ಅಂದ್ರೆ ಅದರ ಅಪವರ್ತ್ಯಗಳನ್ನ ಸಂಖ್ಯೆ ಹೋಗ್ಬೇಕು. 10 ಅಂದ್ರೆ 10, 20, 30 ಹೋಗ್ಬೇಕಾಗುತ್ತೆ, ಹಿಂದೆ ಬರೋದಿಲ್ಲ. ಹಾಗಾದ್ರೆ ನೋಡಿ ಇಲ್ಲಿ ಓಪನ್ ಯಾವಿವೆ ಅಂದ್ರೆ 1ನೇದು ಓಪನ್ ಇದೆ. 1ನೇದು ಓಪನ್ ಆದ ನಂತರ ಮತ್ತೆ ಯಾವ್ದಿದೆ 4ನೇದು ಓಪನ್ ಇದೆ ಕೊನೆಗೆ. ಅದಾದ ನಂತರ ಯಾವ್ದಿದೆ ಅಂದ್ರೆ 9ನೇದು ಓಪನ್ ಇದೆ. ನೋಡಿ 9ನೇದು ಓಪನ್. ಮುಂದೆ ಇಲ್ಲಿ 16ನೇದು ಕ್ಲೋಸ್ ಇದೆಯಲ್ಲ, ಮುಂದೆ ಹೋಗಡೆ ಹೋದಾಗ ಇದು ಕ್ಲೋಸ್ ಆಗುತ್ತೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥ 3 ಸಂಖ್ಯೆಗಳನ್ನ ನಾವು ಬಂದಿವೆ. ಇದಕ್ಕೆ ಎಷ್ಟು ಅಪವರ್ತನಗಳಿವೆ, ಎಷ್ಟಿವೆ ಇದಕ್ಕೆ ಸಂಖ್ಯೆಗಳಂದ್ರೆ 1 ಸಲ ಟ್ಯಾಗಲ್ ಮಾಡ್ತಾನವ. ಇಲ್ಲಿ ಎಷ್ಟಿವೆ 1, 2, 3 ಸಲ ಟ್ಯಾಗಲ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಎಷ್ಟು 8ಕ್ಕೆ 9ಕ್ಕೆ 1, 2, 3 ಬಾರಿ. ಆಮೇಲೆ 16ಕ್ಕೆ ಕೂಡ ಎಲ್ಲಿ ಎಷ್ಟು ಸಲ ಮಾಡ್ತಾನೆ, ಮತ್ತೆ ಇಲ್ಲಿ ಕ್ಲೋಸ್ ಓಪನ್ ಈ ರೀತಿ ಕ್ಲೋಸ್ ಆಗಿದೆ. ಮತ್ತೆ 10ನೇದವ ಬರ್ತಾನೆ, ಮತ್ತೆ 11ನೇದವ ಬರ್ತಾನೆ, ಈ ರೀತಿ ಮಾಡ್ತಾ ಹೋಗಿರ್ತಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆ 1, 3, 3 ಮತ್ತೆ ಮುಂದಿಗಡೆ ಯಾವ ಬರೋಲ್ಲ. ಅಂದ್ರೆ ಈ ರೀತಿಯಾಗಿ ಬರ್ತಾ ಹೋದ ಹಾಗೆ ಇಲ್ಲಿ 3 ಅಂದ್ರೆ ಉಳಿದಿವೆಲ್ಲ ಏನಿವೆ, ಇದು ಎಷ್ಟು ಬಾರಿ ಇದೆ 2 ಬಾರಿ ಇದೆ. ನಾವು 10 ತನಕ ತಗೊಂಡಿದ್ವಿ, ಹಾಗಾಗಿ 10 ತನಕ ಮಾತ್ರ ತಗೊಳ್ಬೇಕಾಗ್ತದೆ. ಇಲ್ಲಿ 3 ಇದೆ, ಇಲ್ಲಿ ಎಷ್ಟಿದೆ 2 ಬಾರಿ ಇದೆ, ಇಲ್ಲಿ ಎಷ್ಟಿದೆ 2 ಬಾರಿ ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ನೋಡಿ ನಮಗೆ ಯಾವ ಓಪನ್ ಬಂದಿವೆ ಅಂತಂದ್ರೆ ಬೆಸ ಸಂಖ್ಯೆಯ ಒಂದು ಇದು ಇದೆ ಟ್ಯಾಗಲ್ ಮಾಡಿರ್ತಕ್ಕಂಥದ್ದು. ಅಂದ್ರೆ 1 ಬಾರಿ 3 ಬಾರಿ 3 ಬಾರಿ 5 ಬಾರಿ ರೀತಿ, ಅಂದ್ರೆ ಬೆಸ ಸಂಖ್ಯೆಯ ಬಾರಿ ಟ್ಯಾಗಲ್ ಮಾಡಿರ್ತಕ್ಕಂಥವುಗಳನ್ನ ಆ ಬಾಕ್ಸ್ಗಳನ್ನ ಲಾಕರ್ಗಳು ಓಪನ್ ಆಗಿವೆ ಅಂತ ಅರ್ಥ. ಅಂದರೆ ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು 1, 4 ಆದ ನಂತರ 9, ಮುಂದೆ ಬರ್ತಕ್ಕಂಥ ಯಾವುದು 16, ಇವುಗಳು ಓಪನ್ ಆಗಿರುತ್ತವೆ ಅಂತ ಅರ್ಥ. ಉಳಿದಿರ್ತಕ್ಕಂಥ ಅಂದ್ರೆ ಈ 2 ಅಂತಕ್ಕಂಥ ಏನಿದೆ ಇಲ್ಲಿ ನೋಡಿ 9 ಇದೆ, 9ರ ಅಪವರ್ತನಗಳು ಅಂದ್ರೆ 3 ಇದೆ, ಅಂದ್ರೆ 9ರ ಅಪವರ್ತನಗಳು 3 ಇವೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಮೊದಲನೇ ವ್ಯಕ್ತಿ ಏನ್ ಮಾಡಿರ್ತಾನೆ, ಈ ರೀತಿ ಮಾಡೋದ್ರಿಂದ ಬಂದಿರತಕ್ಕಂಥದ್ದು ಫಸ್ಟ್ 1ನೇ ವ್ಯಕ್ತಿ ಅಂದ್ರೆ ಇವನು 1 ಅಂತಕ್ಕಂಥ ಅದರ ಅಪವರ್ತನ 1.
ಆನಂತರ ನೆಕ್ಸ್ಟ್ 4 ಬಂದಿದೆ. 4ರ ಅಪವರ್ತನ ಎಷ್ಟು? 1 2 4 ಅನ್ನುವಂಥದ್ದು. ಆನಂತರ 9 ಬಂದಿದೆ. 9 ಓಪನ್ ಇದೆ. 9ರ ಅಪವರ್ತನ 1 3 ಮತ್ತು 9 ಅಂತ. ಆನಂತರ 16 ಇದೆ. 16 5ರ ಅಪವರ್ತನಗಳನ್ನು ಬರೆದ 1, ಆನಂತರ 2, ಆನಂತರ 4, ಆನಂತರ 8, ಆನಂತರ 16 ಅಂದ್ರೆ ಇಲ್ಲಿ ಎಷ್ಟು ಬಾರಿ ಇದೆ? 1 2 3 4 5 5 ಬಾರಿ ಅಂದ್ರೆ 5 ಬಾರಿ ಅದನ್ನ ಟ್ಯಾಗಲ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬೆಸ ಸಂಖ್ಯೆಯ ಬಾರಿ ಅಂದ್ರೆ ಬೆಸ ಸಂಖ್ಯೆಯ ಬಾರಿ ಅವುಗಳನ್ನ ಮುಟ್ಟಿದಾಗ ಅವುಗಳನ್ನ ಓಪನ್ ಆಗಿರುತ್ತವೆ ಆ ಬಾಕ್ಸ್ಗಳು ಅನ್ನುವಂಥದ್ದು ಮಾಹಿತಿಯನ್ನ ಅವನಿಗೆ ಯಾರಿಗೆ ಗೊತ್ತಿತ್ತು? ಕೋಯಿಸ್ ನಮನಿಗೆ ಗೊತ್ತಿತ್ತು. ಹಾಗಾಗಿ ಅವನು ಅಂದ್ರೆ 1 4 9 16 25 36 36 49 ಈ ರೀತಿಯಾಗಿ 49 64 81 ಮತ್ತು 100 ಅನ್ನುವಂತಹ ಲಾಕರ್ಗಳು ಏನಾಗಿರುತ್ತೆ ಕೊನೆಗೆ ಈ ರೀತಿ ಮಾಡ್ತಾ ಹೋದಾಗ 1ನೇ ವ್ಯಕ್ತಿ 1 2 3 4, 2ನೇ ವ್ಯಕ್ತಿ 2 4 6 ಕ್ಲೋಸ್ ಇದ್ರೆ ಓಪನ್, ಓಪನ್ ಇದ್ರೆ ಕ್ಲೋಸ್, 3ನೇ ವ್ಯಕ್ತಿ 3 6 9ನೇ ಲಾಕರ್ಗಳನ್ನು 9 3 3 9 3 4 12 15 15 18 ಈ ರೀತಿ ಅವನ್ನ ಮಾಡ್ತಾ ಹೋದಾಗ ಟ್ಯಾಗಲ್ ಅನ್ನ ಮಾಡ್ತಾ ಹೋದಾಗ ಅಲ್ಲಿ ಕ್ಲೋಸ್ ಇದ್ರೆ ಓಪನ್, ಓಪನ್ ಇದ್ರೆ ಕ್ಲೋಸ್ ಅನ್ನ ಮಾಡ್ತಾ ಹೋದಾಗ ಕೊನೆಗೆ ಉಳಿದಿರ್ತಕ್ಕಂಥ ಓಪನ್ ಇರುವಂತಹ ಲಾಕರ್ಗಳು ಯಾವುವು ಅಂದ್ರೆ 1 4 9 16 25 36 49 64 81 100 ಅಂದ್ರೆ ಒಟ್ಟು 1 2 3 4 5 6 7 8 9 10 ಒಟ್ಟು 10 ಲಾಕರ್ಗಳನ್ನ ಓಪನ್ ಇರುತ್ತವೆ ಅಂತ. 100 ಜನ ವ್ಯಕ್ತಿಗಳು ಅವರ ಕ್ರಮವಾಗಿ 1ನೇ ವ್ಯಕ್ತಿ 1 2 3 4 ಲಾಕರ್ಗಳನ್ನ ಕ್ಲೋಸ್ ಇರ್ತಕ್ಕಂಥ ಲಾಕರ್ಗಳನ್ನ ಓಪನ್ ಮಾಡ್ತಾನೆ. 2ನೇ ವ್ಯಕ್ತಿ 2ನೇ ಲಾಕರು, 4ನೇ ಲಾಕರು, 6ನೇ ಲಾಕರ್ಗಳು ಈ ರೀತಿ 8 10 ಈ ಲಾಕರ್ಗಳನ್ನ ಓಪನ್ ಇದ್ರೆ ಕ್ಲೋಸ್, ಕ್ಲೋಸ್ ಇದ್ರೆ ಓಪನ್ ಮಾಡ್ತಾನೆ. 3ನೇ ವ್ಯಕ್ತಿ 3 6 9 12 15 ಅಂದ್ರೆ ಆ ಲಾಕರ್ಗಳನ್ನ ಮಾತ್ರ ಕ್ಲೋಸ್ ಇದ್ರೆ ಓಪನ್, ಓಪನ್ ಇದ್ರೆ ಕ್ಲೋಸ್ ಮಾಡ್ತಾನೆ. ಇದೇ ರೀತಿ 100 ಜನರು ಅಂದ್ರೆ 100ನೇ ವ್ಯಕ್ತಿ ಕೊನೆಗೆ 100ನೇ ಒಂದು ಮಾತ್ರ ಅವನ ಏನ್ ಮಾಡ್ತಾನೆ ಅದನ್ನ ಕ್ಲೋಸ್ ಇದ್ರೆ ಓಪನ್, ಓಪನ್ ಇದ್ರೆ ಕ್ಲೋಸ್ ಅನ್ನ ಮಾಡ್ತಾನೆ. ಈ ರೀತಿ ಮಾಡ್ತಾ ಹೋಗಿರ್ತಾನೆ. ಪ್ರತಿ ಲಾಕರ್ ಎಷ್ಟು ಬಾರಿ ಟಾಗಲ್ ಮಾಡಿದೆ ಎಂಬುದನ್ನ ಕಂಡು ಹಿಡಿರಿ. ಅಂದ್ರೆ ಪ್ರತಿ ಲಾಕರ್ ಅನ್ನ ಬೆಸ ಸಂಖ್ಯೆಯ ಬಾರಿ ಟಾಗಲ್ ಮಾಡಿರ್ತಕ್ಕಂಥ ಅಂದ್ರೆ 1 3 ನೋಡ್ರಿ ಪ್ರತಿಯೊಂದರ ಅಪವರ್ತನಗಳು ಆ ಸಂಖ್ಯೆ ಅಪವರ್ತನಗಳು ಎಷ್ಟು ಬರುತ್ತೆ ಅಷ್ಟು ಬಾರಿ ಅದನ್ನ ಟ್ಯಾಗಲ್ ಮಾಡಿರ್ತಾನೆ. ಅದನ್ನ ಆ ಒಂದು ಲಾಕರ್ ಓಪನ್ ಆಗಿರುತ್ತೆ ಅಂತ ಅರ್ಥ. ಇಲ್ಲಿ ಒಂದು ಲಾಕರ್ ಅನ್ನು ಬೆಸ ಸಂಖ್ಯೆಯ ಬಾರಿ ಟ್ಯಾಗಲ್ ಮಾಡಿದರೆ ನೋಡಿ ಈಗಾಗಲೇ ಮೇಲ್ಗಡೆ ಬಂದಿತ್ತು. ಬೆಸ ಸಂಖ್ಯೆಯ ಬಾರಿ ಟ್ಯಾಗಲ್ ಮಾಡಿದರೆ ಅದನ್ನ ತೆರೆದಿರುತ್ತೆ, ಓಪನ್ ಇರುತ್ತೆ. ಇಲ್ಲದಿದ್ದರೆ ಅದು ಏನಾಗಿರುತ್ತೆ ಮುಚ್ಚಿರುತ್ತೆ. ಅಂದ್ರೆ ಬೆಸ ಸಂಖ್ಯೆಯ ಬಾರಿ ಟ್ಯಾಗಲ್ ಮಾಡಿದರೆ ಓಪನ್ ಇರುತ್ತೆ, ಸಮ ಸಂಖ್ಯೆಯ ಬಾರಿ ಟ್ಯಾಗಲ್ ಮಾಡಿದರೆ ಅದನ್ನ ಕ್ಲೋಸ್ ಇರುತ್ತೆ ಅನ್ನುವಂಥದ್ದು. ಲಾಕರ್ ಅನ್ನು ಎಷ್ಟು ಬಾರಿ ಟಾಗಲ್ ಮಾಡಲಾಗುತ್ತದೆ ಎಂಬುದು ಲಾಕರ್ ಸಂಖ್ಯೆ ಅಪವರ್ತನಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಆ ಲಾಕರ್ ಅನ್ನ ಎಷ್ಟು ಬಾರಿ ಟಾಗಲ್ ಮಾಡಲಾಗಿದೆ. ಉದಾಹರಣೆಗೆ ಈಗ 4 ಇದೆ. 4 ಎಷ್ಟು ಬಾರಿ ಟಾಗಲ್? 1ನೇ ವ್ಯಕ್ತಿ ಮತ್ತು 2ನೇ ವ್ಯಕ್ತಿ ಮತ್ತು 4ನೇ ವ್ಯಕ್ತಿ 3 ಜನ ಅದನ್ನ ಟ್ಯಾಗಲ್ ಮಾಡಿದ್ದಾರೆ. ಅಂದ್ರೆ ಒಟ್ಟು ಎಷ್ಟು ಬಾರಿ? 3 ಅಂದ್ರೆ 3 ಬಾರಿ ಅದನ್ನ ಟ್ಯಾಗಲ್ ಮಾಡಿದ್ರೆ ಅಂದ್ರೆ ಅದರ 4ರ ಅಪವರ್ತನಗಳು ಕೂಡ ಏನಾಗಿರುತ್ತವೆ 3ಕ್ಕೆ ಸಮನಾಗಿರುತ್ತೆ. ಆ ಟ್ಯಾಗಲ್ ಮಾಡಿರ್ತಕ್ಕಂಥ ಲಾಕರ್ ಸಂಖ್ಯೆ ಅಪವರ್ತನಗಳ ಸಂಖ್ಯೆಗೆ ಸಮನಾಗಿರುತ್ತೆ. ಉದಾಹರಣೆಗೆ 6ನೇ ನಂಬರಿನ ಲಾಕರ್ ಅನ್ನ 1ನೇ ವ್ಯಕ್ತಿ ತೆರೆಯುತ್ತಾನೆ, 2ನೇ ವ್ಯಕ್ತಿ ಅದನ್ನು ಮುಚ್ಚುತ್ತಾನೆ, 3ನೇ ವ್ಯಕ್ತಿ ಅದನ್ನ ತೆರೆಯುತ್ತಾನೆ ಮತ್ತು 6ನೇ ವ್ಯಕ್ತಿ ಅದನ್ನ ಮುಚ್ಚುತ್ತಾನೆ. ಅಂದ್ರೆ 4 ಬಾರಿ. 4 ಅಂದ್ರೆ 6ರ ಅಪವರ್ತನಗಳು ಎಷ್ಟಾಯ್ತು? 1 2 3 ಮತ್ತು 6 ಅಂದ್ರೆ ಆ ಅಪವರ್ತನಗಳ ಸಂಖ್ಯೆಗೆ ಆ ಲಾಕರ್ ಅನ್ನ ತೆರೆಯುವುದು ಅಥವಾ ಮುಚ್ಚುವುದು ಅಂದ್ರೆ ಟ್ಯಾಗಲ್ ಅನ್ನ ಮಾಡುವಂತ ಕ್ರಿಯೆ ನಡೆಯುತ್ತೆ ಅಂತಕ್ಕಂಥದ್ದು. ಇಲ್ಲಿ 1 2 3 ಮತ್ತು 6 ಸಂಖ್ಯೆಗಳು 6ರ ಅಪವರ್ತನಗಳಾಗಿವೆ. ಇಲ್ಲಿ ಬರೆದಿನಲ್ಲ ನಾನು ಲಾಕರ್ನ ಸಂಖ್ಯೆ ಅಪವರ್ತನಗಳ ಸಂಖ್ಯೆಗೆ ಸಮವಾಗಿದ್ದರೆ ಆಗ ಲಾಕರ್ನ ಸಮ ಸಂಖ್ಯೆ ಜನರು ಟಾಗಲ್ ಮಾಡುತ್ತಾರೆ ಮತ್ತು ಅದು ಅಂತಿಮವಾಗಿ ಮುಚ್ಚಲ್ಪಡುತ್ತದೆ ಅಂತ. ಹಾಗಾಗಿ ಇಲ್ಲಿ ನೋಡಿ ಈ 6 ಇದೆ. 6ರ ಅಪವರ್ತನ 1 6 6 2 3 6 ಅಂದ್ರೆ 1 2 3 ಮತ್ತು 6 ಅಪವರ್ತನಗಳು ಅಂತ. ಅಂದ್ರೆ ಒಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನಕ್ಕೂ ಅದಕ್ಕೆ ಜೋಡಿಯಾಗುವ ಅಪವರ್ತನವಿರುತ್ತದೆ. ಆ ಅಪವರ್ತನಗಳ ಜೋಡಿಯ ಗುಣಲಬ್ಧವು ಕೊಟ್ಟಿರುವ ಸಂಖ್ಯೆಯನ್ನ ನೀಡುತ್ತದೆ ಎಂಬುದನ್ನು ಗಮನಿಸಿ. ಇಲ್ಲಿ 1 ಮತ್ತು 6 ಇವುಗಳ 6ರ ಅಪವರ್ತನಗಳ ಜೋಡಿಯನ್ನು ರೂಪಿಸುತ್ತೆ ಹಾಗೂ 2 ಮತ್ತು 3 ಮತ್ತೊಂದು ಜೋಡಿಯನ್ನು ರೂಪಿಸುತ್ತೆ. 1 ಮತ್ತು 6 ಒಂದು ಜೋಡಿ, 2 ಮತ್ತು 3 ಮತ್ತೊಂದು ಜೋಡಿ ಅಂದ್ರೆ ಒಟ್ಟು 4 ಅಪವರ್ತನಗಳು ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಇದೆ, ಪ್ರತಿಯೊಂದು ಸಂಖ್ಯೆಯು ಸಮ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ. ಪ್ರತಿಯೊಂದು ಸಂಖ್ಯೆಯು ಸಮ ಅಪವರ್ತನಗಳು ಹೊಂದಿವೆ ಇಲ್ಲ. ನೋಡಿ ಉದಾಹರಣೆಗೆ 1 ತೆಗೆದುಕೊಂಡಾಗ 1ರ ಅಪವರ್ತನ ಒಂದೇ ಇದೆ. 4 ತೆಗೆದುಕೊಂಡಾಗ ಇದರ ಅಪವರ್ತನಗಳ ಸಂಖ್ಯೆ 1 2 3 ಇವೆ. ಸಮ ಅಪವರ್ತನಗಳ ಸಂಖ್ಯೆನೇ ಯಾವಂತ ಅಂತಾರ. ಹಾಗಾಗಿ ಇಲ್ಲ. ಯಾವಕ್ಕಿಲ್ಲ? ಈ 4ಕ್ಕಿಲ್ಲ,
ಒಂದಕ್ಕಿಲ್ಲ ಮತ್ತು ಒಂಬತ್ತಕ್ಕೆ. ಇಲ್ಲಿ 1 9 9 3 3 9 ಅಪವರ್ತನಗಳು ಯಾವುದು ಅಂದರೆ 1 9 3 2 ಬಾರಿ ತೆಗೆದುಕೊಳ್ಬಾರ್ದು. ಇದು ಒಂದು ಬಾರಿ ಮಾತ್ರ ತೆಗೆದು 1 3 9 ಅಂದರೆ 9ರ ಅಪವರ್ತನಗಳು 3 ಅಂದ್ರೆ ಅದು ಬೆಸ ಸಂಖ್ಯೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಸಂಖ್ಯೆಯು ಸಮಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ ಅಂದ್ರೆ ಇಲ್ಲ ಅನ್ನುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ 2 2 4 ಇದೆ, ಸೇಮ್ ಅಂಕಿಗಳಿವೆ. ಅದೇ ಅಂಕಿಯನ್ನು ಅದೇ ಅಂಕಿದಿಂದ ಗುಣಿಸಿರ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ 2 × 2 ನಂತಹ ಜೋಡಿಯಲ್ಲಿರುವ ಸಂಖ್ಯೆಗಳು ಒಂದೇ ಆಗಿರುವುದನ್ನು ನಾವು ನೋಡುತ್ತೇವೆ. ಕೆಲವೊಂದು ಸಂಖ್ಯೆಗಳಿವೆ, ಎಲ್ಲ ಸಂಖ್ಯೆಗಳಲ್ಲ. ಮುಂದೆ 16 ಬಂತಂದ್ರೆ 16 1 16 16, ಇಲ್ಲಿ ಕೂಡ ಅದೇ ರೀತಿ ಬರುತ್ತೆ. 1 16 16, 2 8 16, 2 8 16, 4 4 16, ಈ ರೀತಿಯ ಸಂಖ್ಯೆಗಳನ್ನ ಬರ್ತಾವೆ. ಹಾಗಾದ್ರೆ ಇಲ್ಲಿ ಮತ್ತೆ ಸೇಮ್ ಸಂಖ್ಯೆಗಳನ್ನ ಬಂದು, ಇಲ್ಲಿ ಸೇಮ್ ಸಂಖ್ಯೆಗಳನ್ನ ಬಂದು. ಹಾಗಾಗಿ ಈ ರೀತಿ ಬರ್ತಕ್ಕಂಥ ಸಂಖ್ಯೆಗಳು ಅಂದ್ರೆ ಕೆಲವು ಸಂದರ್ಭದಲ್ಲಿ 2 × 2 ನಂತಹ ಜೋಡಿಲಿರುವ ಸಂಖ್ಯೆಗಳು ಒಂದೇ ಆಗಿರುವುದನ್ನು ನಾವು ನೋಡುತ್ತೇವೆ. ಒಂದೇ, ಇಲ್ಲಿ 4 × 4 ಆಗಿದೆ, 3 × 3 ಆಗಿದೆ, 2 × 2 ಆಗಿದೆ, 1 × 1 ಆಗಿದೆ. ಹಾಗಾಗಿ ಬೆಸ ಸಂಖ್ಯೆಯ ಅಂಶಗಳನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಗಳನ್ನು ಕಡಿಯಲು ನೀವು ಈ ಒಳನೋಟವನ್ನ ಬಳಸಬಹುದೇ ಅಂತ ಕೇಳಿದರೆ ಹೌದು. ಅಂದ್ರೆ 36ರ ಅಪವರ್ತನ ಜೋಡಿ 6 × 6 ಆಗಿದ್ದು ಇಲ್ಲಿ 2 ಸಂಖ್ಯೆಗಳು 6 ಆಗಿರ್ತವೆ. ಈ ಸಂಖ್ಯೆಯು ಬೆಸ ಸಂಖ್ಯೆ ಅಪವರ್ತನಗಳ ಹೊಂದಿವೆ. ಹೌದು, ಹೊಂದಿವೆ ಬೆಸ ಸಂಖ್ಯೆ. ಯಾಕಂದ್ರೆ ಇಲ್ಲಿ 1 2 3 ಅಂತೀವಿ ನಾವು. 3 × 3 2 ಸಲ ಬಂದರೂ ಕೂಡ ಅದನ್ನು ಒಂದು ಬಾರಿ ಮಾತ್ರ ತಗೊಳ್ತೀವಿ. ಹಾಗಾಗಿ ಇಲ್ಲಿ ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿವೆ ಅಂದ್ರೆ 6 × 6 ಆಗಿದ್ದು ಇಲ್ಲಿ 2 ಸಂಖ್ಯೆಗಳು 6 ಆಗಿರ್ತವೆ. 36 ಅಪವರ್ತನಗಳನ್ನು ತೆಗೆದಾಗ 6 6 ಅಂತಕ್ಕಂಥ 2 ಸಲ ಬರುವುದರಿಂದ ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ ಅಂದ್ರೆ ಹೌದು, ಹೊಂದಿವೆ ಅಂತಕ್ಕಂಥ. 36 ಇದ್ದಾಗ ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿರುತ್ತೆ. 36ರ ಅಪವರ್ತನಗಳೇನಿದೆ, 1 ಇದೆ, 2ರಿಂದ ಭಾಗ ಹೋಗುತ್ತೆ, ಆಮೇಲೆ 3ರಿಂದ ಭಾಗ ಹೋಗುತ್ತೆ, 4ರಿಂದ ಭಾಗ ಹೋಗಿರುತ್ತೆ, ಆಮೇಲೆ 9ರಿಂದ ಭಾಗ ಹೋಗಿರ್ತದೆ, ನೆಕ್ಸ್ಟ್ 18ರಿಂದ ಭಾಗ ಹೋಗುತ್ತೆ ಮತ್ತು 36ರಿಂದ ಭಾಗ ಹೋಗುತ್ತೆ. 36 ಅಂದ್ರೆ ಇಲ್ಲಿ ಅಪವರ್ತನಗಳ ಸಂಖ್ಯೆ 1 2 3 4 5 6 7 ಇವೆ. ಆದ್ರೆ ಇಲ್ಲಿ ಏನಿದೆ, 6 × 6, ಇಲ್ಲಿ 6 ಅಂತ ಬರೀಬೇಕಲ್ಲ, 6 × 6 ಅಂತಕ್ಕಂಥ ಒಂದು ಬರುತ್ತೆ. ಹಾಗಾಗಿ ಇಲ್ಲಿ 6 × 6 1 2 3 4 5 6 7 8 9 ಅಂತಕ್ಕಂಥ ಅಂದ್ರೆ ಟೋಟಲ್ ಬಂದಿರತಕ್ಕಂಥ ಅಪವರ್ತನಗಳ ಸಂಖ್ಯೆ ಏನಾಗಿದೆ, ಇಲ್ಲಿ ಬೆಸ ಸಂಖ್ಯೆಯಲ್ಲಿ 6 ಅಂತಕ್ಕಂಥ 6 ಒಂದು ಸಲ ತಗೋಬೇಕು. 1 2 3 4 5 6 7 8, ಇದು ಒಂದು ಕೂಡಿ 9. ಹಾಗಾಗಿ ಈ ಸಂಖ್ಯೆಯು ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿವೆ ಅಂದ್ರೆ 6ಅನ್ನ ಹೊರತುಪಡಿಸಿ 36ರ ಪ್ರತಿಯೊಂದು ಅಪವರ್ತನ ಅದರ ಪಾಲುದಾರನಾಗಿ ವಿಭಿನ್ನ ಅಪವರ್ತನ ಹೊಂದಿದ್ದರೆ ಸಂಖ್ಯೆ 36 ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ಇದು ನಿಜವೇ ಎಂದು ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅದನ್ನ ನೋಡಿ. ಆದ್ದರಿಂದ ಈ ಕೆಳಗಿನ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನೇ ಹೊಂದಿವೆ ಅಂತ. 1 1 1 ಬೆಸ ಸಂಖ್ಯೆ ಅಪವರ್ತನ, 2 2 4 ಇದಕ್ಕೂ ಕೂಡ ಬೆಸ ಸಂಖ್ಯೆ ಅಪವರ್ತನ ಹೊಂದಿವೆ, 3 3 9 ಇದಕ್ಕೂ ಕೂಡ ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿವೆ, 4 4 16 16ಕ್ಕೂ ಕೂಡ ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿವೆ. ಯಾಕಂದ್ರೆ ಇಲ್ಲಿ ಮಾಡಿದ್ದೇನೆ 1 2 3, ಇಲ್ಲಿ 1 2 3 4 5 ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿವೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆ ಗುಣಲಬ್ಧವಾಗಿ ಹೊಂದಿರುವ ಯಾವುದೇ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಥವಾ ಸರಳವಾಗಿ ವರ್ಗ ಅಂತ ಕರೆಯಲಾಗುತ್ತೆ. ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳು. ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳು. ಅಂದ್ರೆ 1 ಇದು 4ಕ್ಕ ಬೆಸ ಸಂಖ್ಯೆ ವರ್ಗ ಇವೆ, 9ಕ್ಕೆ ಬೆಸ ಸಂಖ್ಯೆ ವರ್ಗಗಳಿವೆ, 16ಕ್ಕೆ ಬೆಸ ಸಂಖ್ಯೆ ವರ್ಗಗಳಿವೆ. ಇಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ವರ್ಗ ಸಂಖ್ಯೆಗಳು. ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳು ಅಂತಕ್ಕಂಥದ್ದು. ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಒಂದನ್ನು ಅಪವರ್ತನವಾಗಿ ಹೊಂದಿರುತ್ತವೆ, ಅಲ್ಲದೆ ಅದೇ ಸಂಖ್ಯೆಗೆ ಗುಣಿಸಿದಾಗ ಅದು ದತ್ತ ಸಂಖ್ಯೆಗೆ ಸಮನಾಗಿರುತ್ತೆ. ಒಂದು ಅಪವರ್ತನ ಹೊಂದಿರುತ್ತೆ, ಇನ್ನೊಂದು ಅದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಈ ಸಂಖ್ಯೆಗಳನ್ನ ಬರ್ತಾ ಇರ್ತೇವೆ ಅಂತ. ಆದ್ದರಿಂದ ವರ್ಗ ಸಂಖ್ಯೆಯಾಗಿರುವ ಪ್ರತಿಯೊಂದು ಲಾಕರು ತೆರೆದಿರುತ್ತೇವೆ ಅಂತ. ನೋಡಿ, ಲಾಸ್ಟಿಗೆ ಇಲ್ಲಿ ಬಂದೆ. ಪ್ರತಿಯೊಂದು ವರ್ಗ ಸಂಖ್ಯೆಗಳಿರ್ತಕ್ಕಂಥ ಸಂಖ್ಯೆಗಳು ಅಲ್ಲಿ ನೋಡಿ, ಇವೆಲ್ಲಕ್ಕೂ ಬೆಸ ಸಂಖ್ಯೆಯ ಅಪವರ್ತನಗಳಿವೆ. 16 25 36 49 ಇವೆಲ್ಲಕ್ಕ ಬೆಸ ಸಂಖ್ಯೆ ವರ್ಗಗಳಿರೋದ್ರಿಂದ ಕೊನೆಯಲ್ಲಿ ಈ ಲಾಕರ್ಗಳು ಏನಾಗಿರುತ್ತೆ, ಎಲ್ಲವನ್ನೂ ಕೂಡ ಓಪನ್ ಆಗಿರುತ್ತೆ. ಅಂದ್ರೆ ಓಪನ್ ಆಗಿರ್ತಕ್ಕಂಥ ಒಟ್ಟು ಲಾಕರ್ಗಳ ಸಂಖ್ಯೆ 100ರಲ್ಲಿ ಎಷ್ಟು ಓಪನ್ ಆಗಿರುತ್ತೆ, 10 ಲಾಕರ್ಗಳು ಮಾತ್ರ ಓಪನ್ ಆಗಿರುತ್ತವೆ ಅಂತಕ್ಕಂಥದ್ದು. ಇಲ್ಲಿ ತೆರೆದಿರುವ ಲಾಕರ್ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ತೆರೆದಿರುವ ಲಾಕರ್ಗಳ ಸಂಖ್ಯೆ ಅಂದ್ರೆ ಯಾವುದು, 1, 4ನೇ ಲಾಕರು, 9, ಆನಂತರ 16. ಯಾವ ಪೂರ್ಣ ವರ್ಗ ಸಂಖ್ಯೆ, ಯಾವ ವರ್ಗ ಸಂಖ್ಯೆಯೋ ಎಲ್ಲ ಲಾಕರ್ಗಳನ್ನ ತೆರೆದಿರುತ್ತವೆ. 16 25 36 36, ಆಮೇಲೆ 49, ಆನಂತರ 64, ಆನಂತರ 81, ಆನಂತರ 100 ಅಂತ ಯಾವ ಲಾಕರ್ಗಳನ್ನ
ತೆರೆದಿರುವ ಲಾಕರ್ಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ರು. ತೆರೆದಿರುವ ಲಾಕರ್ಗಳ ಸಂಖ್ಯೆ ಒಟ್ಟು ಎಷ್ಟಿವೆ? 10 ಇವೆ. ಅವೇ ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಇರತಕ್ಕಂಥ ಲಾಕರ್ಗಳು ಮಾತ್ರ ತೆರೆದಿವೆ. ಕಾರಣ ಇದಕ್ಕೆ ಕೇವಲ ಬೆಸ ಸಂಖ್ಯೆಯ ಅಪವರ್ತನಗಳನ್ನ ಹೊಂದಿವೆ. ಪ್ರತಿಯೊಂದು ಸಂಖ್ಯೆಗಳನ್ನ ನೀವು ಅಪವರ್ತನಗಳನ್ನ ಬರೋ ನೋಡಿದಾಗ ಇದಕ್ಕೆ ಎಷ್ಟು ಬೆಸ ಸಂಖ್ಯೆ 1 ಅಪವರ್ತನ, 3, 5, 7, 11, 13 ಈ ರೀತಿಯ ಅಪವರ್ತನಗಳ ಬೆಸ ಸಂಖ್ಯೆಯ ಅಪವರ್ತನಗಳನ್ನ ಬರುವುದರಿಂದ ಆ ಲಾಕರ್ಗಳು ಕೊನೆಯಲ್ಲಿ ಓಪನ್ ಆಗಿರುತ್ತೇವೆ ಅಂತ. ಹಾಗಾಗಿ ತೆರೆದಿರುವ ಲಾಕರ್ಗಳ ಸಂಖ್ಯೆ ಇಷ್ಟು. ಇವೆಲ್ಲವೂ ತೆರೆದಿರತಕ್ಕಂಥ ಲಾಕರ್ಗಳು. ಒಟ್ಟು ಲಾಕರ್ಗಳು ತೆರೆದಿರ್ತಕ್ಕಂಥವುಗಳ ಸಂಖ್ಯೆ ಒಟ್ಟು ಟೋಟಲ್ ಎಷ್ಟು? 10 ಅನ್ನುವಂಥದ್ದು. ಕೊಯಿಸ್ನಾನ್ ತಕ್ಷಣವೇ ಈ 10 ಲಾಕರ್ಗಳಿಂದ ಸುಳಿವುಗಳನ್ನು ಸಂಗ್ರಹಿಸಿ ಪಾಸ್ಕೋಡ್ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ಗಳ ಸಂಖ್ಯೆಯನ್ನು ಒಳಗೊಂಡಿದೆ ಎಂದು ಓದುತ್ತಾನೆ. ಈ ಎಲ್ಲಾ ಲಾಕರ್ಗಳನ್ನು ತೆರೆದಿರ್ತಕ್ಕಂಥ ಲಾಕರ್ಗಳಲ್ಲಿ ಇರತಕ್ಕಂಥ ಸುಳಿವುಗಳನ್ನು ಸಂಗ್ರಹಿಸುತ್ತಾನೆ. ತೆರೆದಿರ್ತಕ್ಕಂಥ ಲಾಕರ್ಗಳು ಎಷ್ಟು? 10. ಯಾವ್ಯಾವ ಅಂದ್ರೆ ಇವೆಲ್ಲವೂ ತೆರೆದಿರ್ತಕ್ಕಂಥ ಲಾಕರ್. ಈ ಲಾಕರ್ಗಳನ್ನ ಓಪನ್ ಮಾಡಿರ್ತಕ್ಕಂಥ ಆ ಲಾಕರ್ಗಳಲ್ಲಿರುವಂತಹ ಸುಳಿವುಗಳನ್ನ 10 ಲಾಕರ್ಗಳೇನು ತೆರೆದಿರ್ತಾವಲ್ಲ ಅವುಗಳಿರ್ತಕ್ಕಂಥ ಸುಳಿವುಗಳನ್ನ ಸಂಗ್ರಹಿಸಿ ಅಲ್ಲಿ ಅವ ಏನ್ ಮಾಡ್ತಾನ? ಪಾಸ್ಕೋಡ್ ನಿಖರವಾಗಿ ಅಲ್ಲಿ ಏನಿರುತ್ತೆ ಇವುಗಳಲ್ಲಿ ಕೊಟ್ಟಿರ್ತಾನೆ ಅದರ ಸುಳಿವು. ಅಂದ್ರೆ ಲಾಕರ್ಗಳು ಸುಳಿವು ಪಾಸ್ಕೋಡ್ ಅಂತಕ್ಕಂಥ ಈ ತೆರೆದಿರ್ತಕ್ಕಂಥ ಲಾಕರ್ಗಳಲ್ಲಿ ಕೊಟ್ಟಿರ್ತಾನೆ. ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ಗಳ ಸಂಖ್ಯೆಯನ್ನು ಒಳಗೊಂಡಿದೆ ಎಂದು ಓದುತ್ತಾನೆ. ಇದರಲ್ಲಿ ಪಾಸ್ಕೋಡ್ ಅನ್ನು ಕೊಟ್ಟಿರ್ತಾರೆ. ಆ ಪಾಸ್ಕೋಡ್ ಅನ್ನು ಓದಿದಾಗ ಯಾವುದು 2 ಬಾರಿ ಲಾಕರ್ ಸಂಖ್ಯೆ ಅಂದ್ರೆ 2 ಬಾರಿ ಯಾವುದು ಸ್ಪರ್ಶಿಸಲಾಗಿದೆಯೋ ಆ ಲಾಕರ್ ಅಂದ್ರೆ ಮೊದಲ 5 ಲಾಕರ್ಗಳನ್ನ ಒಳಗೊಂಡಿದೆ ಅಂತ ಪಾಸ್ಕೋಡ್ ಅಂತಕ್ಕಂಥ ಕೊಡ್ತಾನೆ. ಆ 5 ಲಾಕರ್ಗಳು ಯಾವುವು ಅಂತಕ್ಕಂಥ ಇಲ್ಲಿ ನೋಡಿದಾಗ 2 ಬಾರಿ ಟಾಗಲ್ ಮಾಡಲಾದ ಲಾಕರ್ಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ನೋಡಿ 2 ಬಾರಿ ಟಾಗಲ್ ಮಾಡಿರ್ತಕ್ಕಂಥ ಲಾಕರ್ಗಳು ನಾವು ನೋಡ್ರಿ, 1 ಒಂದೇ ಬಾರಿ ಬರುತ್ತೆ, 2 ಇದರ ಅಪವರ್ತನಗಳು ಮಾಡಿದಾಗ 1 ಮತ್ತು 2 ಬಾರಿ ಅಂದ್ರೆ 2 ಸಲ ಮುಟ್ಟುತ್ತಾನ, 2 ಸಲ ಸ್ಪರ್ಶಿಸುತ್ತಾನೆ. 3 1 ಮತ್ತು 3 ಬಾರಿ, 1ನೇ ವ್ಯಕ್ತಿ ಮತ್ತು 3ನೇ ವ್ಯಕ್ತಿ. 4 ತಗೊಂಡಾಗ 1 2 4 ಅಂದ್ರೆ ಇದು ಆಗೋದಿಲ್ಲ, 2 ಬಾರಿ ಆಗಿಲ್ಲ, ಇದು 3 ಬಾರಿ ಹೋಯ್ತಿದು. ನೆಕ್ಸ್ಟ್ 5 ತಗೊಂಡಾಗ 1 5 2 ಬಾರಿ ನೋಡಿ. ಆಮೇಲೆ 6 ಬರೋದಿಲ್ಲ, 7 1 ಮತ್ತು 7 ಎಷ್ಟದು? ಮೊದಲ 5 1 2 3 ಇದು 4 ಇದು 5 ಅಂದ್ರೆ 2 3 5 7 ಮತ್ತು 11 ಅಂತಕ್ಕಂಥ 11 ಅಂದ್ರೆ 2 ಬಾರಿ ಟಾಗಲ್ ಮಾಡೋ ಲಾಕರ್ಗಳು ಯಾವ ಸಂಖ್ಯೆ ಆಗಿರ್ತವೆ? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ 2 3 5 ಆನಂತರ 7ನೇ ಲಾಕರು ಈ ರೀತಿ 7 11 13 17 ಈ ರೀತಿ ಬರ್ತಾ ಇರ್ತವೆ. ಆದ್ರೆ ಅವ್ರೇನ್ ಹೇಳಿದ್ದಾರೆ, ಮೊದಲ 5 ಲಾಕರ್ಗಳು ಮಾತ್ರ ಅದ್ರ ಪಾಸ್ಕೋಡ್ ಆಗಿರುತ್ತೆ ಅಂತ. ಏಕೆಂದ್ರೆ ಪ್ರತಿ ಅವಿಭಾಜ್ಯ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನಗಳಾಗಿ ಹೊಂದಿರುತ್ತೆ. ಆದ್ರಿಂದ ಆ ಒಂದು ಪಾಸ್ಕೋಡ್ ಯಾವುದಂದ್ರೆ 2 3 5 7 11 ಅನ್ನುವಂಥದ್ದು ಆ ಕೊಯಿಸ್ನಾಮನ ಈ ಒಂದು ಪಾಸ್ಕೋಡ್ ಅನ್ನ ಹೇಳುವುದರ ಮೂಲಕ ಅದಕ್ಕೆ ಆ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಉಯಿಲಿನಲ್ಲಿ ಬರೆದಿರ್ತಕ್ಕಂಥ ಒಂದು ಮಾಹಿತಿಯನ್ನ ಉತ್ತರವನ್ನ ಹೇಳುವುದರ ಮೂಲಕ ಈ ಪಾಸ್ಕೋಡ್ ಅನ್ನು ಹೇಳುವುದರ ಮೂಲಕ ಅವನು ಆ ಒಂದು ಎಲ್ಲ ಒಂದು ಇರ್ತಕ್ಕಂಥ ವಜ್ರದ ಎಲ್ಲ ಉತ್ತರಗಳನ್ನ ಸರಿಯಾಗಿ ಮೊದಲಿಗನಾಗಿ ಹೇಳಿರುವುದರಿಂದ ಎಲ್ಲನೂ ಕೂಡ ಅವಳು ತಾಯಿ ಮಗನಿಗೆ ಬರುತ್ತೆ. ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ತಮ್ಮ ನೆಂಟರಿಷ್ಟರು ಅಂದ್ರೆ ಸಂಬಂಧಿಕರು 69 ಜನ ಏನಿದ್ರಲ್ಲ ಮಗನಿಗೆ ನೇರವಾಗಿ ಕೊಟ್ಟಾಗ ಅವರು ಮತ್ತೆ ಯಾವುದೇ ರೀತಿ ಒಂದು ತೊಂದರೆ ಮಗನಿಗೆ ಆಗಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಒಗಟನ್ನ ಕೊಟ್ಟು ಈ ಒಗಟಿನಲ್ಲಿ ಮೊದಲಿಗರು ಯಾರು ಆನ್ಸರ್ ಮಾಡಿರ್ತಾರೋ ಅವರಿಗೆ ಇದನ್ನೆಲ್ಲ ಈ ಒಂದು ವಜ್ರವನ್ನ ಇರುವಂತ ಲಾಕರ್ನಲ್ಲಿರುವಂತ ಎಲ್ಲ ಒಂದು ವಜ್ರವನ್ನ ಅವರಿಗೆ ಕೊಡುತ್ತೇನೆ. ಅಂದ್ರೆ ಎಲ್ಲವನ್ನ ವಜ್ರ ಅಲ್ಲಿರುವಂತ ಆ ರಾಣಿಯಲ್ಲಿರುವಂತ ಎಲ್ಲ ವಜ್ರವನ್ನ ಆಸ್ತಿಯನ್ನು ಅವರಿಗೆ ಕೊಡುತ್ತೇನೆ. ಒಂದು ವೇಳೆ ಎಲ್ಲರೂ ಎಟ್ ಎ ಟೈಮ್ ಆನ್ಸರ್ ಅನ್ನ ಮಾಡಿದರೆ ಎಲ್ಲರಿಗೂ ಸಮನಾಗಿ ಹಂಚುತ್ತೇನೆ ಅಂತಂದ್ರೆ ಒಗಟುಗಳನ್ನ ಉತ್ತರಗಳನ್ನ ಕೊಡೋದರ ಮೂಲಕ ಯಾರು ವಿನ್ನರ್ ಆಗಿರ್ತಾರೋ ಅವರಿಗೆ ನಾನು ಕೊಡ್ತೀನಿ ಅಂತ ಹೇಳುವುದರ ಮೂಲಕ ಈ ರೀತಿಯಲ್ಲಿ ಎಲ್ಲ ನಮಗೆ ಏನೇನು ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದು, ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದು, ಲಾಕರ್ಗಳು ಓಪನ್ ಆಗಿರ್ತಕ್ಕಂಥ ಸಂಖ್ಯೆಗಳು ಯಾವುವು, ಎರಡೂ ಒಂದೇ ಸಂಖ್ಯೆ ಮತ್ತು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಅನ್ನುವಂತಹ ಕಲ್ಪನೆಯನ್ನು ಕೊಡುವುದಕ್ಕೋಸ್ಕರ ಈ ಒಂದು ಒಗಟನ್ನು ಕೊಟ್ಟು ಈ ಒಗಟಿನ ಮೂಲಕ ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈಗ ವರ್ಗ ಸಂಖ್ಯೆಗಳು ಅಲ್ಲಿ ನೋಡಿವಿ ಈಗಾಗಲೇ, ಅವುಗಳನ್ನೇ ಮತ್ತೊಂದ್ಸಲ 1 4 9 16 ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳಂತ ಕರಿತೀವಿ. ಚೌಕದಲ್ಲಿನ ಯೂನಿಟ್ ಸಂಖ್ಯೆ ಪಾರ್ಶ್ವ ಬಾಹುಗಳ ಗುಣಲಬ್ಧವಾಗಿದೆ ಅಂತ ಇದೆಲ್ಲ ನಿಮಗೆ ಮಾಹಿತಿ ಗೊತ್ತಿರುವಂತಿದೆ. ಮೇನ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಯಾವುದೇ ವರ್ಗ ಸಂಖ್ಯೆ n ಅನ್ನು n ಇಂಟು n n ಸ್ಕ್ವೇರ್ ಎಂದು ಬರೆಯುತ್ತೇವೆ. ಯಾವುದೇ ಎರಡು ಸಂಖ್ಯೆ 2 ಇಂಟು 2 ಅಂತಕ್ಕಂಥದ್ದು ಇತ್ತು ಅಂದ್ರೆ ಅದನ್ನು ಏನಂತ ಬರಿತೀವಿ?
2 ಸ್ಕ್ವೇರ್ ಅಂತ ಬರಿತೀವಿ. ಅದರ ಸಂಖ್ಯೆ ಎಷ್ಟಾಗುತ್ತೆ? ಟೋಟಲ್ 4 ಆಗುತ್ತೆ. ಎನ್ ನ ವರ್ಗ ಎಂದು ಓದುತ್ತೇವೆ. ಇಲ್ಲಿ ಎನ್ ಸ್ಕ್ವೇರ್ ಅಂದ್ರೆ ಏನು? ಎನ್ ನ ವರ್ಗ. ಒಂದು ವೇಳೆ ಬಾಹುವಿನ ಉದ್ದ ಈ ರೀತಿ ಇದ್ದಾಗ ಏನು ಬರುತ್ತೆ ಅಂತಂದ್ರೆ ಅದನ್ನ 9/25 ಅಂತ ಬರುತ್ತೆ. 2.5 × 2.5 ಅಂದ್ರೆ 6.25 ಚದರಮಾನ ಬರುತ್ತೆ. ಆದರೆ ಇವೆಲ್ಲ ಪೂರ್ಣ ವರ್ಗ ಸಂಖ್ಯೆಗಳಲ್ಲ. ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಪೂರ್ಣ ವರ್ಗಗಳು ಅಂತ ಕರಿತೀವಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಪೂರ್ಣ ವರ್ಗಗಳು ಅಂತ ಕರಿತೀವಿ. ಇವು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಇವುಗಳನ್ನ ಕರಿತೀವಿ. ಇವುಗಳನ್ನೆಲ್ಲ ಈ ಪೂರ್ಣ ವರ್ಗ ಸಂಖ್ಯೆ 1, 4, 9, 16, 25 ಇವುಗಳೆಲ್ಲವುಗಳನ್ನು ನಾವು ಪೂರ್ಣ ವರ್ಗ ಸಂಖ್ಯೆ ಅಂತ ಕರಿತೀವಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನ ಪೂರ್ಣ ವರ್ಗಗಳು ಅಂತ ಕರಿತೀವಿ ಅಂತಕ್ಕಂಥ. ಇಲ್ಲಿ ಪೂರ್ಣ ವರ್ಗಗಳ ವಿನ್ಯಾಸ ಮತ್ತು ಲಕ್ಷಣಗಳನ್ನು ಕೊಡಲಾಗಿದೆ. ಮೊದಲ 30 ಅಂದರೆ ನಾನು 22 ತನಕ ಭರ್ತಿ ಮಾಡಿದ್ದೇನೆ. ಇಲ್ಲಿ 1ರ ವರ್ಗ 1, 2ರ ವರ್ಗ 4, 3 ಇವೆಲ್ಲವುಗಳನ್ನು ಗಮನಿಸಿದಾಗ ಕೆಳಗಡೆ ಕೊಟ್ಟಿರೋ ಯಾವ ವಿನ್ಯಾಸಗಳನ್ನು ನೀವು ಗಮನಿಸಿರುವಿರಿ, ನೀವು ಗಮನಿಸಿದ ಅಂಶಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ತೀರ್ಮಾನ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಅವರೇ ಉತ್ತರ ಕೂಡ ಕೊಟ್ಟಿದ್ದಾರೆ. ಮೇಲಿನ ಕೋಷ್ಟಕದಲ್ಲಿ ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿಗಳು ಯಾವುವು? ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿ 1 ಇದೆ, 4 ಇದೆ, 9 ಇದೆ, 6 ಇದೆ, 5 ಇದೆ, ಮತ್ತೆ 6 ಇದೆ, 9, 4, 1 ಇದೆ. ಇಲ್ಲಿ ಬರೆಯಲಾಗಿದೆ. ಅಂದ್ರೆ ಮತ್ತೆ 4, 9, 6, 5, 6, 9 ಎಲ್ಲವುಗಳನ್ನು ಬರೆದಿದ್ದೇವೆ. ಅಂದ್ರೆ ಬಿಡಿ ಸ್ಥಾನದಲ್ಲಿ ಪ್ರತಿಯೊಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆಗಳು ಯಾವುದು? 1, 4, 9, 6, 5 ಅನ್ನುವಂಥ. ಇನ್ನು ಇರದೇ ಇರತಕ್ಕಂಥ ಸಂಖ್ಯೆ ಯಾವುದು? 2 ಇಲ್ಲ, 3 ಇಲ್ಲ, ಮತ್ತೆ 7 ಇಲ್ಲ, ಆನಂತರ 8 ಇಲ್ಲ. ಇವು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೇ ಇರುವಂತಹ ಅಂಕಿಗಳು. ಇವು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿಗಳು. ಇವುಗಳನ್ನು ಗಮನಿಸಿದಾಗ ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿಗಳು ಯಾವ್ದಂದ್ರೆ 1, 4, 9, 6, 5 ಅನ್ನುವಂಥದ್ದು. ಈ ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೇ ಇರುವಂತಹ ಅಂಕಿಗಳು ಯಾವ್ದಂದ್ರೆ 2, 3, 7, 8 ಅನ್ನುವಂತಹ ಉತ್ತರ. ಆದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಇವುಗಳು ಇರ್ತಕ್ಕಂಥ ಎಲ್ಲವುಗಳು ಪೂರ್ಣ ವರ್ಗ ಸಂಖ್ಯೆಗಳು ಇರಬೇಕಂತೇನಿಲ್ಲ. ಕೆಲವೊಂದು ಈಗ ಉದಾಹರಣೆಗೆ 9 ಇದೆ ಬಿಡಿ ಈಗ ನಾ 19 ಬರ್ದಾಗ 19 ಬಿಡಿ ಸ್ಥಾನದಲ್ಲಿ 9 ಇದೆ, ಇದು ಪೂರ್ಣ ವರ್ಗ ಸಂಖ್ಯೆ ಅನ್ನೋದು ಇದು ಅಲ್ಲ ಅಂತ. ಎಲ್ಲವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಇರಬಹುದು ಅಷ್ಟೇ. ಆದ್ರೆ ಇವು ಯಾವ 2, 3, 7, 8 ನಿಂದ ಕೊನೆಗೊಂಡಿರ್ತವೆ ಅವು ಯಾವ ಪೂರ್ಣ ವರ್ಗದ ಸಂಖ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು ಅಂತ. ಇಲ್ಲಿ 0, 1, 4, 5, 6 ಇನ್ನೊಂದು 0 ಒಂದು ತಗೊಂಡಿಲ್ಲ. ಇಲ್ಲಿ 0 ಒಂದು ತಗೊಳ್ಬೇಕು. 0, 1, 4, 5, 6 ಅಥವಾ 9 ಆಗಿವೆ. ಅಲ್ಲದೆ 2, 3, 7, 8 ಅಥವಾ ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಇರುವುದಿಲ್ಲ. ಇವು ಯಾವತ್ತೂ ಬರುವುದಿಲ್ಲ ಅಂತ. ಒಂದು ಸಂಖ್ಯೆಯು 0, 1, 4, 5, 6 ಅಥವಾ 9ರಲ್ಲಿ ಕೊನೆಗೊಂಡ್ರೆ ಅದು ಯಾವಾಗಲೂ ಒಂದು ವರ್ಗವೇ? ಯಾವಾಗಲೂ ಅಂತ ಅಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಉದಾಹರಣೆಗೆ ಈಗ ಬಿಡಿ ಸ್ಥಾನದಲ್ಲಿ 36 ಇದೆ. 6 ಅಂದ್ರೆ ಇದು 6 ಅದ ಅಂದ್ರೆ 36 ಅಂದ್ರೆ ಇದು ಪೂರ್ಣ ವರ್ಗ ಸಂಖ್ಯೆ ಹೌದು. ಅದೇ ನಾನು ಈಗ 26 ಇಟ್ಟ ಅಂತ ತಿಳ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ 6 ಇದೆ, ಇದು ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ ಅಲ್ಲ, ಇದು ಪೂರ್ಣ ವರ್ಗ ಸಂಖ್ಯೆ ಇಲ್ಲ. ಹಾಗಾಗಿ ಕೊನೆಯಲ್ಲಿ ಸಂಖ್ಯೆಗಳು ಬಂದರೆ ಪೂರ್ಣ ವರ್ಗಗಳ ಸಂಖ್ಯೆಗಳೇ ಆಗಿರ್ತೇವೆ ಅಂತಕ್ಕಂಥದ್ದೇನಿಲ್ಲ. ಇರಬಹುದು ಅಥವಾ ಇರದೇ ಇರಬಹುದು. ಈಗ 16 ಮತ್ತು 36 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 6 ಇರುವ 2 ಸಂಖ್ಯೆಗಳು ವರ್ಗಗಳಾಗಿವೆ. ಆದಾಗೂ ಬಿಡಿ ಅಂಕಿ 6 ಅಂಕಿ ಇರುವ 26 ಸಂಖ್ಯೆ ಒಂದು ವರ್ಗವಲ್ಲ. ಅದನ್ನೇ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 2, 3, 7 ಅಥವಾ 8ರೊಂದಿಗೆ ಕೊನೆಗೊಂಡ್ರೆ ಅದು ವರ್ಗವಲ್ಲ ಎಂದು ನಾವು ಖಂಡಿತವಾಗಿ ಹೇಳಬಹುದು. ಈ 2, 3, 7, 8 ಈ ಸಂಖ್ಯೆಗಳನ್ನ ಬಿಡಿ ಸ್ಥಾನದಲ್ಲಿ ಇದ್ದರೆ ಖಂಡಿತವಾಗಿ ಇವು ಪೂರ್ಣ ವರ್ಗ ಸಂಖ್ಯೆಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರವಾಗಿ ಇದನ್ನ ಹೇಳ್ಬೋದು ಅಂತ. ಇನ್ನು ಅವುಗಳ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ಅವುಗಳ ವರ್ಗಗಳಲ್ಲ ಎಂದು ನೀವು ನಿರ್ಧರಿಸಬಹುದಾದ 5 ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. 1 ಸ್ಕ್ವೇರ್ 9, 11 ಇವೆಲ್ಲ ಎಂಬ ವರ್ಗಗಳು ಅವು ಬಿಡಿ ಸ್ಥಾನದಲ್ಲಿ 1ಅನ್ನು ಹೊಂದಿವೆ. ಮುಂದಿನ 2 ವರ್ಗಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. 29 ಆದ್ಮೇಲೆ 31ರ ವರ್ಗ, 31ರ ವರ್ಗ ಬರೀಬಹುದು. ಆನಂತರ 39ರ ವರ್ಗ ಬರೀಬಹುದು. ಯಾಕಂದ್ರೆ 1ರ ವರ್ಗ ಒಂದು ಬಿಡಿ ಸ್ಥಾನದಲ್ಲಿ ಒಂದೇ ಬರುವಂತಹ ಸಂಖ್ಯೆಗಳನ್ನ ಬರೆಯಿರಿ ಅಂತ. 1 ಅಥವಾ 9ಅನ್ನು ಹೊಂದಿದ್ರೆ ಅದರ ವರ್ಗವು 1ರಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನ ಗಮನಿಸಿ. ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಮತ್ತು 9 ಇದ್ದರೆ ಅದರ ವರ್ಗದಲ್ಲಿ ಏನಾಗಿರುತ್ತೆ? ಒಂದೇ ಬಂದಿರುತ್ತೆ ಅಂತ. ಒಂದು ಸಂಖ್ಯೆ 6ರಲ್ಲಿ ಕೊನೆಗೊಂಡರೆ ವರ್ಗ ಸಂಖ್ಯೆಗಳು 6ರಿಂದ ಕೊನೆಗೊಂಡರೆ, ಈಗ ಉದಾಹರಣೆಗೆ 6ರಿಂದ ಕೊನೆಗೊಂಡರೆ ಅದರ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ? ಇಲ್ಲಿ 6 ಇರುತ್ತೆ ಅಥವಾ 4 ಇರುತ್ತೆ. 4ರ ವರ್ಗ ಕೂಡ 16 ಅಂತ. ಒಂದು ಪೂರ್ಣ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 6 ಬರಬೇಕಾದ್ರೆ ಆ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇರಬೇಕು ಅಂತ. ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗದ ಬಿಡಿ ಸ್ಥಾನದಲ್ಲಿ ಅಂಕಿ 6 ಹೊಂದಿವೆ? ಬಿಡಿ ಸ್ಥಾನದಲ್ಲಿ ಯಾವ ಹೊಂದಿವೆ? ಈಗ 8 ಬರೋದಿಲ್ಲ. ಇದು 4 ಅಂದ್ರೆ ಇದು ಒಂದು ಬರುತ್ತೆ, ಇದು ಒಂದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರೋದಿಲ್ಲ ಅಂತ. ಅಂದ್ರೆ 4 ಮತ್ತು 6 ಕೊನೆಗೊಂಡರೆ ಅವುಗಳ ವರ್ಗದಲ್ಲಿ ಕೂಡ ಏನಾಗಿರುತ್ತೆ? ಬಿಡಿ ಸ್ಥಾನದಲ್ಲಿ ಅಂಕಿ 6 4 4 16 6 36 6 36 4 ಇವೆರಡು ಬರೋದಿಲ್ಲ. ಬಿಡಿ ಸ್ಥಾನದಲ್ಲಿ 6 ಬರೋದಿಲ್ಲ ಅಂತ. ನೀವು ಈಗಾಗಲೇ ಭರ್ತಿ ಮಾಡಿದ ಕೋಷ್ಟಕದಿಂದ ಸಂಖ್ಯೆಗಳು ಮತ್ತು ಅವುಗಳ ವರ್ಗಗಳನ್ನು ಗಮನಿಸಿದಾಗ
ಹೆಚ್ಚಿನ ವಿನ್ಯಾಸಗಳನ್ನು ಕಂಡಿದ್ದೀವಿ. ನಮಗೆ ಇಲ್ಲೊಂದು ಇದೆ, ನಮಗೆ 1 0 ಇದೆ. 1 0 ಇದ್ದಾಗ ಅದರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿರ್ತವೆ? ಅದರ 2 ಸೊನ್ನೆಗಳಿವೆ. ನಮಗೆ 2 ಸೊನ್ನೆಗಳಿದ್ದಾಗ ಅದರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿರ್ತವೆ? 4 ಸೊನ್ನೆಗಳು. ನಮಗೆ 1 0 ನಮಗೆ 3 ಸೊನ್ನೆಗಳಿದ್ದರೆ ಅದರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? 6. ಅಂದ್ರೆ ಅದರ 2ರಷ್ಟು ಡಬಲ್ ಇರುತ್ತವೆ ಅಂತ. ಒಂದು ಸಂಖ್ಯೆಯ ಕೊನೆಯಲ್ಲಿ 3 ಸೊನ್ನೆಗಳಿದ್ದರೆ ಅದರ ವರ್ಗದ ಕೊನೆಯಲ್ಲಿ ಎಷ್ಟು ಸೊನ್ನೆಗಳನ್ನು ಹೊಂದಿರುತ್ತವೆ ಅಂದ್ರೆ 6 ಸೊನ್ನೆಗಳನ್ನು ಹೊಂದಿರುತ್ತವೆ ಒಂದು ಸಂಖ್ಯೆಯ ಕೊನೆಯಲ್ಲಿ. ಒಂದು ಸಂಖ್ಯೆಯ ಕೊನೆಯಲ್ಲಿ 1 0 ಇದ್ದರೆ 2, 2 0 ಇದ್ದರೆ 4, 3 0 ಇದ್ದರೆ 6 ಸೊನ್ನೆಗಳನ್ನು ಹೊಂದಿರುತ್ತವೆ ಅಂತ. ಇನ್ನು ಒಂದು ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆಗಳ ಸಂಖ್ಯೆ ಮತ್ತು ಅದರ ವರ್ಗದ ಕೊನೆಯಲ್ಲಿರುವ ಸೊನ್ನೆಗಳ ಸಂಖ್ಯೆ ಬಗ್ಗೆ ನೀವು ಏನನ್ನು ಗಮನಿಸಿದ್ದೀರಿ? ಇದು ಯಾವಾಗಲೂ ಸಾಧ್ಯವೇ ಅಂತ ಕೇಳಿದ್ದಾರೆ. ವರ್ಗ ಸಂಖ್ಯೆಗಳ ಕೊನೆಯಲ್ಲಿ ಸಮಸಂಖ್ಯೆಯ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ? ವರ್ಗ ಸಂಖ್ಯೆಯಲ್ಲಿ ಉದಾಹರಣೆಗೆ ಈಗ ಇದು 100 ಇದೆ, 3 ಸೊನ್ನೆಗಳನ್ನು ಬಂದಿವೆ. 3 ಸೊನ್ನೆ ಅಂದ್ರೆ ಇಲ್ಲಿ ಎಷ್ಟು ಬರ್ತವ? 6 ಸೊನ್ನೆ, 2, 4, 6 ಸೊನ್ನೆಗಳು. ಅಂದ್ರೆ ಯಾವುದೇ ಇಲ್ಲಿ ಎಷ್ಟೇ ಸೊನ್ನೆಗಳು ಬರಲಿ, 1 ಬರಲಿ, 2 ಬರಲಿ, 3 ಸೊನ್ನೆ ಬಂದರೂ ಕೂಡ ಅದರ ವರ್ಗದಲ್ಲಿ ಏನಾಗಿರ್ತವೆ? ಸಮಸಂಖ್ಯೆಯ ಸೊನ್ನೆಗಳನ್ನೇ ಹೊಂದಿರುತ್ತವೆ ಅಂತ ಅರ್ಥ. ಹೌದು, ವರ್ಗ ಸಂಖ್ಯೆಗಳ ಕೊನೆಯಲ್ಲಿ ಸಮಸಂಖ್ಯೆಯ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ? ಎಸ್, ಹೇಳಬಹುದು ಅಂತ. ಯಾಕಂದ್ರೆ ಇಲ್ಲಿ 1 0 ಇದ್ರೂ 2 ಬಂದಿವ, 2 0 ಇದ್ರೂ 4 ಬಂದಿವೆ. 4 ಅಂತಕ್ಕಂಥ ಸಮಸಂಖ್ಯೆ, 2 ಅನ್ನೋದು ಸಮಸಂಖ್ಯೆಯ ಸೊನ್ನೆಗಳು, ಇಲ್ಲಿ 6 ಅನ್ನೋದು ಸಮಸಂಖ್ಯೆಯ ಸೊನ್ನೆಗಳು ಅಂತ. ಆದ್ಮೇಲೆ ಈ ರೀತಿ 1ರಿಂದ ಪುಟ ಸಂಖ್ಯೆ 1ರಿಂದ 5 ಪುಟಗಳವರೆಗಿನ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಇದೇ ರೀತಿ ಮುಂದಿನ ಪುಟ ಸಂಖ್ಯೆ 6ರಿಂದ ಮತ್ತೆ ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.